ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಒಂದು ಕಾಲದಲ್ಲಿ ಚಿತ್ರರಂಗದಲ್ಲಿ ಮಲ್ಟಿ ಟಾಸ್ಕಿಂಗ್ಗೆ ಸ್ಕೋಪ್ ಇರಲಿಲ್ಲ. ಯಾವ ಕೆಲಸಕ್ಕೆ ಕಲಾವಿದರು ಬರ್ತಾ ಇದ್ರೋ ಅವರು ಅದೇ ಕೆಲಸಕ್ಕೆ ಮಾತ್ರ ಸೀಮಿತ ಆಗಿರ್ತಾ ಇದ್ರು ಅನ್ನೋದನ್ನ ಹಿಂದಿನ ಎಪಿಸೋಡ್ನಲ್ಲಿ ಹೇಳಿದ್ದೆ. ನಿರ್ದೇಶಕರಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ನಂತರ ಹಂತ ಹಂತವಾಗಿ ನಟರಾಗಿ ಈಗ ಬಹು ಬೇಡಿಕೆಯ ನಟರಾಗಿ ಬದಲಾಗಿರೋ ನಿರ್ದೇಶಕರ ಬಗ್ಗೆ ಹಿಂದಿನ ಎಪಿಸೋಡ್ನಲ್ಲಿ ಹೇಳಿದ್ದೆ. ಈಗ ನಟರಾಗಿ, ಅದರಲ್ಲೂ ಸ್ಟಾರ್ ನಟರಾಗಿ ಹೆಸರು ಮಾಡಿ ನಂತರ ಡೈರೆಕ್ಷನ್ಗೆ ಇಳಿದು ಅಲ್ಲೂ ಸಕ್ಸಸ್ ಕಂಡ ವ್ಯಕ್ತಿಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಈ ಪೈಕಿ ಹಲವರು ನಿಮಗೆ ಗೊತ್ತೇ ಇರ್ತಾರೆ, ಇನ್ನು ಕೆಲವರು ಗೊತ್ತಿಲ್ಲದೆ ಇರಬಹುದು. ಕೇವಲ ಕನ್ನಡ ಸಿನಿಮಾ ರಂಗ ಮಾತ್ರವಲ್ಲದೆ ಹಲವು ಸಿನಿಮಾ ರಂಗಗಳಲ್ಲಿ ಈ ರೀತಿಯ ಪ್ರತಿಭಾವಂತರಿದ್ದಾರೆ. ಯಾರ್ಯಾರು ಡೈರೆಕ್ಷನ್ಗೆ ಧುಮುಕಿ ಯಶಸ್ಸು ಕಂಡ್ರು ಅನ್ನೋದನ್ನ ಹೇಳ್ತೀನಿ. ಈ ಗ್ಯಾಪ್ನಲ್ಲಿ ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ಲಿಸ್ಟ್ ನಲ್ಲಿರೋ ಮೊದಲ ಸ್ಟಾರ್ ಅಂದ್ರೆ ಅದು ಕ್ರೇಜಿ ಸ್ಟಾರ್ ರವಿಚಂದ್ರನ್. ಕನ್ನಡದ ಮಟ್ಟಿಗೆ ರವಿಚಂದ್ರನ್ರನ್ನ ಶೋ ಮ್ಯಾನ್ ಅಂತ ಕರೀತಾರೆ. ಸಿನಿಮಾ ಅಂತ ಬಂದ್ರೆ ಮುಲಾಜೆ ಇಲ್ಲದೆ ರಿಚ್ ಆಗಿ ಸಿನಿಮಾ ತೆಗೆದ ಟ್ರ್ಯಾಕ್ ರೆಕಾರ್ಡ್ ರವಿಚಂದ್ರನ್ರಿಗೆ ಇದೆ. ವಿಂಟೇಜ್ ರವಿಚಂದ್ರನ್ ಅಂದ್ರೆ ಮೊದಲು ನೆನಪಾಗೋದು ಪ್ರೇಮಲೋಕ, ರಣಧೀರ, ಶಾಂತಿಕ್ರಾಂತಿ ಹಾಗೂ ಇನ್ನೊಂದಷ್ಟು ಸಿನಿಮಾಗಳು. ಯಾಕಂದ್ರೆ ಈ ಬಗ್ಗೆ ಸಾಕಷ್ಟು ಸಲ ರವಿಚಂದ್ರನ್ ಹೇಳ್ಕೊಂಡಿದ್ದಾರೆ ಹಾಗೂ ಇದೆಲ್ಲದರ ಡೈರೆಕ್ಟರ್ ಕೂಡ ಅವರೇ ಅನ್ನೋದು. ಅಂದಹಾಗೆ 1968ರಲ್ಲೇ ಬಾಲ ನಟನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ರವಿಚಂದ್ರನ್ ಖದೀಮ ಕಳ್ಳರು, ಚಕ್ರವ್ಯೂಹ ಸೇರಿ ಹಲವು ಗುರುತಿಸಿಕೊಳ್ಳೋ ಪಾತ್ರಗಳಲ್ಲಿ ನಟಿಸಿರ್ತಾರೆ. ನಂತರ ಹೀರೋ ಕೂಡ ಆಗ್ತಾರೆ. ಆದ್ರೆ ಅವರ ಹೆಸರು ಔಟ್ ಆಫ್ ದ ಸ್ಟೇಟ್ ಹೋಗೋದು ಅವರು ನಿರ್ದೇಶನಕ್ಕೆ ಕೈ ಹಾಕಿದ್ಮೇಲೆ. 1986ರಲ್ಲಿ ತೆರೆ ಕಂಡಿದ್ದ ಪ್ರೇಮಲೋಕಕ್ಕೆ ನಾಯಕನು ಅವರೇ, ನಿರ್ದೇಶಕರು ಅವರೇ. ಅಲ್ಲಿಂದ ಶುರುವಾದ ಯಶಸ್ವಿ ನಿರ್ದೇಶನ ಯಾನದಲ್ಲಿ ಸಾಕಷ್ಟು ಹಿಟ್ ಸಿನಿಮಾಗಳನ್ನ ರವಿಚಂದ್ರನ್ ನೀಡ್ತಾರೆ. ಈ ಲಿಸ್ಟ್ನಲ್ಲಿರೋ ಇನ್ನೊಬ್ಬ ಸ್ಟಾರ್ ನಟ ಅಂದ್ರೆ ಅದು ಕಿಚ್ಚ ಸುದೀಪ್. 1997ರಲ್ಲಿ ತಾಯವ್ವ ಅನ್ನೋ ಸಿನಿಮಾದಲ್ಲಿ ಸಣ್ಣ ಪಾತ್ರವೊಂದನ್ನ ಮಾಡೋ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟ ಸುದೀಪ್ ನಂತರ ಹುಚ್ಚ ಸಿನಿಮಾ ಬಳಿಕ ಪಾಪ್ಯುಲರ್ ಆಗ್ತಾ ಹೋಗ್ತಾರೆ. ಸ್ಟಾರ್ ನಟರ ಸಾಲಿಗೆ ಸೇರ್ತಾರೆ. ಮೊದಲ ಬಾರಿಗೆ ಸುದೀಪ್ ಡೈರೆಕ್ಟರ್ ಆಗೋದು ಮೈ ಆಟೋಗ್ರಾಫ್ ಸಿನಿಮಾ ಮೂಲಕ. ರಿಮೇಕ್ ಸಿನಿಮಾ ಆದ್ರೂ ಮೈ ಆಟೋಗ್ರಾಫ್ ಸಿನಿಮಾ ಸುದೀಪ್ಗೆ ದೊಡ್ಡ ಸಕ್ಸಸ್ ಕೊಡುತ್ತೆ. ಅಲ್ಲಿಂದ ಶುರುವಾದ ಡೈರೆಕ್ಷನ್ ಜರ್ನಿಯಲ್ಲಿ ಶಾಂತಿನಿವಾಸ, ವೀರ ಮದಕರಿ, ಜಸ್ಟ್ ಮಾತಲ್ಲಿ, ಮಾಣಿಕ್ಯ, ಕೆಂಪೇಗೌಡ ಹೀಗೆ ಸಾಕಷ್ಟು ಸಿನಿಮಾಗಳು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸುದೀಪ್ ರಿಮೇಕ್ ಮಾಡಿ ಡೈರೆಕ್ಷನ್ ಮಾಡಿದ ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಎಲ್ಲವೂ ಸೂಪರ್ ಹಿಟ್ ಆಗಿವೆ. ಸುದೀಪ್ ಕೊನೆಯದಾಗಿ ಡೈರೆಕ್ಷನ್ ಮಾಡಿದ್ದು 2014ರಲ್ಲಿ. ಅದಾದ ಬಳಿಕ 10 ವರ್ಷಗಳು ಕಳೆದರೂ ಮತ್ತೆ ಡೈರೆಕ್ಷನ್ಗೆ ಕೈ ಹಾಕಿಲ್ಲ. ಆದ್ರೆ ತಮ್ಮ 48ನೇ ಸಿನಿಮಾವನ್ನ ಅವರೇ ಡೈರೆಕ್ಟ್ ಮಾಡೋ ಮೂಲಕ ಕಮ್ಬ್ಯಾಕ್ ಮಾಡ್ತಾರೆ ಅನ್ನೋ ಸುದ್ದಿ ಇದೆ. ಇನ್ನು ರಕ್ಷಿತ್ ಶೆಟ್ಟಿ, ಸಿನಿಮಾ ಬಗ್ಗೆ ಬಹಳ ಪ್ಯಾಷನ್ ಇಟ್ಕೊಂಡಿರೋ ಟ್ಯಾಲೆಂಟೆಡ್ ಕಲಾವಿದ ರಕ್ಷಿತ್ ಶೆಟ್ಟಿ ಅನ್ನೋದು ಆಲ್ರೆಡಿ ಸಾಬೀತಾಗಿದೆ. ನಮ್ಮ ಏರಿಯಾಲಿ ಒಂದು ದಿನ ಅನ್ನೋ ಸಿನಿಮಾ ಮೂಲಕ ಆಕ್ಟರ್ ಆಗೋ ರಕ್ಷಿತ್ ಶೆಟ್ಟಿ ನಂತರ ಒಂದಷ್ಟು ಸಿನಿಮಾಗಳಲ್ಲಿ ಕೇವಲ ನಟಿಸ್ತಾ ಬರ್ತಾರೆ. ಮೊದಲ ಬಾರಿ ಡೈರೆಕ್ಷನ್ ಮಾಡೋದು ಉಳಿದವರು ಕಂಡಂತೆ ಅನ್ನೋ ಸಿನಿಮಾವನ್ನ. ಈ ಸಿನಿಮಾ ಆರಂಭದಲ್ಲಿ ಯಾರಿಗೂ ಅರ್ಥ ಆಗ್ಲೇ ಇಲ್ಲ, ಬಟ್ ನಂತರದಲ್ಲಿ ಈ ಸಿನಿಮಾ ರೇಂಜ್ ಏನು ಅನ್ನೋದು ಕನ್ನಡ ಪ್ರೇಕ್ಷಕರಿಗೆ ಅರ್ಥ ಆಗ್ತಾ ಹೋಗುತ್ತೆ. ಕೇವಲ ಪರ್ಸ್ಪೆಕ್ಷನ್ಗಳನ್ನೇ ಆಧಾರವಾಗಿ ಇಟ್ಕೊಂಡು ಕ್ಯಾರೆಕ್ಟರ್ಗಳನ್ನ ಬಿಲ್ಡ್ ಮಾಡಿ ಅದಕ್ಕೆ ತಕ್ಕಂತಹ ಸ್ಕ್ರೀನ್ ಪ್ಲೇ ಕೊಡೋದರಲ್ಲಿ ರಕ್ಷಿತ್ ಶೆಟ್ಟಿ ಮಾಸ್ಟರ್ ಎನಿಸಿಕೊಂಡ್ರು. ಉಳಿದವರು ಕಂಡಂತೆ ಸಿನಿಮಾ ಯಾವ ರೇಂಜ್ಗೆ ಇಂಪ್ಯಾಕ್ಟ್ ಮಾಡ್ತು ಅಂದ್ರೆ ಇವತ್ತು ಕನ್ನಡದಲ್ಲಿ ಬಂದಂತಹ ರಿಮಾರ್ಕೆಬಲ್ ಪ್ರಯೋಗಗಳಲ್ಲಿ ಈ ಸಿನಿಮಾ ಕೂಡ ಒಂದು. ಅದಾದ ಬಳಿಕ ಮತ್ತೆ ಡೈರೆಕ್ಷನ್ಗೆ ಕೈ ಹಾಕದ ರಕ್ಷಿತ್ ನೆಕ್ಸ್ಟ್ ಅದರ ಸೆಕೆಂಡ್ ಪಾರ್ಟ್ ಅಂದ್ರೆ ರಿಚರ್ಡ್ ಆಂಟನಿ ಮೂಲಕ ಮತ್ತೆ ಕಂಬ್ಯಾಕ್ ಮಾಡ್ತಾ ಇದ್ದಾರೆ. ಈ ಲಿಸ್ಟ್ ನಲ್ಲಿರೋ ಇನ್ನೊಬ್ಬ ನಟ ಅಂದ್ರೆ ಅದು ದುನಿಯಾ ವಿಜಯ್. 2004ರಿಂದಲೂ ಸಿನಿಮಾ ಫೀಲ್ಡ್ ನಲ್ಲಿ ಆಕ್ಟಿವ್ ಆಗಿರೋ ವಿಜಯ್ ರಂಗ, SSLC ಸೇರಿ ಹಲವು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳನ್ನ ಮಾಡ್ತಾನೆ ಬಂದಿದ್ರು. ದುನಿಯಾ ಅನ್ನೋ ಸಿನಿಮಾ ಮೂಲಕ ಟಾಕ್ ಆಫ್ ದ ಟೌನ್ ಆದ ವಿಜಯ್ ಅವತ್ತಿಂದ ಇವತ್ತಿನ ತನಕ ಅದೇ ಹೆಸರನ್ನ ಕ್ಯಾರಿ ಮಾಡ್ಕೊಂಡು ಬಂದಿದ್ದಾರೆ. ದುನಿಯಾದಲ್ಲಿ ಪಕ್ಕಾ ಲೋಕಲ್ ಮಾಸ್ ಇಮೇಜ್ ನಲ್ಲಿ ಕಾಣಿಸ್ಕೊಳ್ಳೋ ವಿಜಯ್ ಪ್ರತಿಭಾವಂತ ನಟ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಆದ್ರೆ ಆ ಮಾಸ್ ಇಮೇಜ್ ನಿಂದ ಹೊರಗೆ ಬರೋದಕ್ಕೆ ಇನ್ನೂ ಸಾಧ್ಯ ಆಗ್ಲಿಲ್ಲ. ಮೊದಲ ಬಾರಿಗೆ ವಿಜಯ್ ನಿರ್ದೇಶನ ಮಾಡ್ತಾರೆ ಅಂದಾಗ ಯಾರು ಅಷ್ಟು ಸೀರಿಯಸ್ ಆಗಿ ಪರಿಗಣಿಸಿರ್ಲಿಲ್ಲ. ಆದ್ರೆ ಸಲಗಾ ಸಿನಿಮಾ ರಿಲೀಸ್ ಆದ್ಮೇಲೆ ಎಲ್ರಿಗೂ ಆ ವಿಷಯ ಗೊತ್ತಾಗಿದ್ದು. ದುನಿಯಾ ವಿಜಯ್ ಸಿನಿಮಾದ ವಿವಿಧ ಡಿಪಾರ್ಟ್ಮೆಂಟ್ಗಳಲ್ಲೂ ಪಳಗಿದ್ದಾರೆ ಅನ್ನೋದಕ್ಕೆ ಸಲಗಾ ಹಿಟ್ ಆಗಿದೆ ಸಾಕ್ಷಿಯಾಯಿತು. ನಂತರ ಭೀಮಾ ಅನ್ನೋ ಸಿನಿಮಾ ಕೂಡ ನಿರ್ದೇಶನ ಮಾಡಿ ಗೆದ್ದಿದ್ದಾರೆ. ಇನ್ನು ನಟ ಧನುಷ್, ಪ್ರತಿಭೆ ಅನ್ನೋದಕ್ಕೆ ಪರ್ಯಾಯ ಪದ ಧನುಷ್ ಅನ್ನೋದನ್ನ ಈಸಿಯಾಗಿ ಹೇಳ್ಬೋದು. ಒಬ್ಬ ಹೀರೋ ಅಂದ್ರೆ ಹೇಗೆ ಇರಬೇಕು ಅನ್ನೋ ಟೈಮ್ನಲ್ಲಿ ಅದಕ್ಕೆ ಡೆಡ್ ಆಪೋಸಿಟ್ ಆಗಿ ಸಿನಿಮಾಗೆ ಇಳಿದ ಧನುಷ್ ತಮ್ಮ ಕೆಪಾಸಿಟಿ ಏನು ಅನ್ನೋದನ್ನ ಸಿನಿಮಾದಿಂದ ಸಿನಿಮಾಗೆ ಪ್ರೂವ್ ಮಾಡ್ತಾನೆ ಹೋಗಿದ್ದಾರೆ. 2002ರಲ್ಲಿ ತಮ್ಮ ಅಣ್ಣ ಸೆಲ್ವರಾಘವನ್ ಮೂಲಕ ಇಂಟ್ರೊಡ್ಯೂಸ್ ಆಗೋ ಧನುಷ್ರನ್ನ ಜನರು ಹೊಗಳಿದ್ದಕ್ಕಿಂತ ಜಾಸ್ತಿ ಟ್ರೋಲ್ ಮಾಡಿ ಆಡಿಕೊಂಡು ನಕ್ಕಿದ್ದೇ ಹೆಚ್ಚು. ಆದ್ರೆ 2-3 ಸಿನಿಮಾ ಆಗ್ತಾ ಇದ್ದ ಹಾಗೆ ಧನುಷ್ ಕೆಪಾಸಿಟಿ ಏನು ಅನ್ನೋದು ಜನರಿಗೆ ಅರ್ಥ ಆಗ್ತಾ ಹೋಗುತ್ತೆ. ಅದರಲ್ಲೂ 2006ರಲ್ಲಿ ಬಂದ ಪುದುಪೇಟೆ ಸಿನಿಮಾ ಮೂಲಕ ಧನುಷ್ ಸ್ಟಾರ್ ಲಿಸ್ಟ್ಗೆ ಸೇರಿಬಿಡ್ತಾರೆ. ಸಿನಿಮಾ ಬಗ್ಗೆ ತುಂಬಾನೇ ಪ್ಯಾಷನ್ ಇಟ್ಕೊಂಡು ವಿಭಿನ್ನ ಪಾತ್ರಗಳನ್ನ ಚೂಸ್ ಮಾಡ್ತಾ ಇದ್ದ ಧನುಷ್ 2006ರಲ್ಲಿ ಮೊದಲ ಬಾರಿಗೆ ಡೈರೆಕ್ಷನ್ಗೆ ಕೈ ಹಾಕ್ತಾರೆ. ಪವರ್ ಪಾಂಡಿ ಅನ್ನೋ ಸಿನಿಮಾ ಹಿಟ್ ಆಗೋದರ ಜೊತೆಗೆ ಕನ್ನಡದಲ್ಲಿ ಅಂಬಿ ನನಗೆ ವಯಸ್ಸಾಯ್ತು ಅನ್ನೋ ಹೆಸರಲ್ಲಿ ರೀಮೇಕ್ ಕೂಡ ಆಗುತ್ತೆ. ಅದಾದ ಬಳಿಕ ಲಾಂಗ್ ಗ್ಯಾಪ್ ತಗೊಂಡು ಕಳೆದ ವರ್ಷ ರಾಯನ್ ಅನ್ನೋ ಸಿನಿಮಾವನ್ನ ಡೈರೆಕ್ಟ್ ಮಾಡಿದ್ರು.
ಈ ವರ್ಷದ ಆರಂಭದಲ್ಲೇ ಯೂತ್ಫುಲ್ ಸಿನಿಮಾ ನಿಲಾವುಕ್ಕು ಎಂಎಲ್ ಎನ್ನಡಿ ಕೋಬಂ ಅನ್ನೋ ಸಿನಿಮಾವನ್ನ ನಿರ್ದೇಶನ ಮಾಡಿದ್ರು. ನೆಕ್ಸ್ಟ್ ಅವರದ್ದೇ ಸಿನಿಮಾ ಇಡ್ಲಿ ಕಡೆಗೂ ಕೂಡ ಅವರೇ ಡೈರೆಕ್ಟರ್. ಇನ್ನು ಪೃಥ್ವಿರಾಜ್ ಸುಕುಮಾರನ್ 2002ರಿಂದ ಸಿನಿಮಾಗಳಲ್ಲಿ ಆಕ್ಟರ್ ಆಗಿ ಆಕ್ಟಿವ್ ಆಗಿರೋ ಪೃಥ್ವಿರಾಜ್ಗೆ 2002ರಿಂದ ಸಿನಿಮಾಗಳಲ್ಲಿ ಆಕ್ಟರ್ ಆಗಿ ಆಕ್ಟಿವ್ ಆಗಿರೋ ಪೃಥ್ವಿರಾಜ್ ನಟನೆ ಜೊತೆಗೆ ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್ ಹಾಗೂ ಪ್ಲೇಬ್ಯಾಕ್ ಸಿಂಗರ್ ಅಂತ ಗುರುತಿಸಿಕೊಂಡಿರ್ತಾರೆ. ಮೊದಲ ಬಾರಿಗೆ ಪೃಥ್ವಿರಾಜ್ ನಿರ್ದೇಶನಕ್ಕೆ ಕೈ ಹಾಕೋದು 2019ರಲ್ಲಿ ಬಂದ ಲೂಸಿಫರ್ ಸಿನಿಮಾ ಮೂಲಕ. ಈ ಸಿನಿಮಾ ಮಲಯಾಳಂ ಸಿನಿಮಾ ರಂಗದ ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾ. ಕ್ವಾಲಿಟಿ, ಕತೆ, ಸ್ಕ್ರೀನ್ ಪ್ಲೇ ವಿಚಾರದಲ್ಲಿ ಲೂಸಿಫರ್ ಎಲ್ಲರ ಪ್ರಶಂಸೆಗೆ ಪಾತ್ರವಾಯಿತು. ಅದಾದ ಬಳಿಕ ಬ್ರೋಡ್ಯಾಡಿ ಅನ್ನೋ ಸಿನಿಮಾದಲ್ಲಿ ಮತ್ತೆ ಪೃಥ್ವಿರಾಜ್ ಹಾಗೂ ಮೋಹನ್ ಲಾಲ್ ಕಾಂಬೋ ರಿಪೀಟ್ ಆಯಿತು. ಅದು ಕೂಡ OTTಯಲ್ಲಿ ರಿಲೀಸ್ ಆಗಿ ಸೂಪರ್ ಹಿಟ್ ಆಯಿತು. ಈಗ ಲೂಸಿಫರ್ ಪಾರ್ಟ್ 2 ಎಂಪುರಾನ್ ರಿಲೀಸ್ ಆಗಿದೆ. ಮುಂದೆ ಇದರ 3ನೇ ಪಾರ್ಟ್ ಕೂಡ ಬರ್ತಾ ಇದ್ದು ಅದಕ್ಕೂ ಪೃಥ್ವಿರಾಜ್ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ. ಈ ಲಿಸ್ಟ್ನಲ್ಲಿರೋ ಇನ್ನೊಬ್ಬ ನಟ ಅದು ಕನ್ನಡದ ರಮೇಶ್ ಅರವಿಂದ್. 1986ರಲ್ಲಿ ಸುಂದರ ಸ್ವಪ್ನಗಳು ಅನ್ನೋ ಸಿನಿಮಾ ಮೂಲಕ ಸ್ಟಾರ್ಟ್ ಆದ ರಮೇಶ್ ಆಕ್ಟಿಂಗ್ ಕೆರಿಯರ್ನಲ್ಲಿ ಎಂತೆಂಥ ಫ್ಯಾಮಿಲಿ ಎಂಟರ್ಟೈನಿಂಗ್ ಸಿನಿಮಾಗಳು ಬಂದವು ಅನ್ನೋದನ್ನ ನೋಡಿರ್ತೀರಾ. 80-90ರ ಕಾಲಘಟ್ಟದಲ್ಲಿ ಹಲವು ಬಾರಿ ಬೆಸ್ಟ್ ಆಕ್ಟರ್ ಆಗಿ ಗುರುತಿಸಿಕೊಂಡವರು ಬಹುಭಾಷಾ ನಟ ರಮೇಶ್ ಅರವಿಂದ್. 2005ರಲ್ಲಿ ರಾಮ ಶ್ಯಾಮ ಬಾಮ ಅನ್ನೋ ಸಿನಿಮಾ ಮೂಲಕ ನಿರ್ದೇಶನಕ್ಕೆ ಕೈ ಹಾಕೋ ರಮೇಶ್ ಅರವಿಂದ್ ಮೊದಲ ಸಿನಿಮಾದಲ್ಲೇ ಭರವಸೆಯನ್ನ ಮೂಡಿಸುತ್ತಾರೆ. ನಂತರ ಸತ್ಯವಾನ್ ಸಾವಿತ್ರಿ, ವೆಂಕಟ ಇನ್ ಸಂಕಟ, ಆಕ್ಸಿಡೆಂಟ್ ಹೀಗೆ ಸಾಲು ಸಾಲು ಸಿನಿಮಾಗಳನ್ನ ಡೈರೆಕ್ಟ್ ಮಾಡ್ತಾ ಹೋಗ್ತಾರೆ. ರಮೇಶ್ ಅರವಿಂದ್ ಡೈರೆಕ್ಷನ್ ಕೆರಿಯರ್ನಲ್ಲಿ ಬಂದ ಬಿಗ್ಗೆಸ್ಟ್ ಸಿನಿಮಾ ಅಂದ್ರೆ ಅದು ತಮಿಳಿನ ಉತ್ತಮ ವಿಲನ್. ಈ ಸಿನಿಮಾದಲ್ಲಿ ಲೀಡ್ನಲ್ಲಿದ್ದು ಕಮಲ್ ಹಾಸನ್. ಸಿನಿಮಾ ಕಥೆಯನ್ನ ಖುದ್ದು ಕಮಲ್ ಹಾಸನ್ ಬರೆದರೆ ಅದನ್ನ ರಮೇಶ್ ಅರವಿಂದ್ ನಿರ್ದೇಶನ ಮಾಡಿರ್ತಾರೆ. ಕೋಟಿಯಲ್ಲಿ ರೆಡಿಯಾಗಿದ್ದ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಕಲೆಕ್ಷನ್ ಮಾಡಿರುತ್ತೆ. ಸುಮಾರು ಕೋಟಿಗೂ ಅಧಿಕ ಕಲೆಕ್ಷನ್ ಆಗಿದೆ ಅನ್ನೋದನ್ನ ಮಾಹಿತಿಗಳು ಹೇಳ್ತಾ ಇವೆ. ಈ ಲಿಸ್ಟ್ನಲ್ಲಿರೋ ಕೊನೆಯ ಹಾಗೂ ಅಚ್ಚರಿಯ ಹೆಸರು ಅಂದ್ರೆ ಅದು ಹೃತಿಕ್ ರೋಷನ್. ಬಾಲಿವುಡ್ನ ಹ್ಯಾಂಡ್ಸಮ್ ಹಂಗ್ ಹೃತಿಕ್ ರೋಷನ್ ಒಬ್ಬ ಅತ್ಯದ್ಭುತ ಡ್ಯಾನ್ಸರ್, ಉತ್ತಮ ನಟ ಅನ್ನೋದು ಗೊತ್ತಿದೆ. ಆದರೆ ಇವರು ಡೈರೆಕ್ಷನ್ಗೆ ಕೈ ಹಾಕಿದ್ರಾ ಅನ್ನೋದು ಹಲವರಿಗೆ ಗೊತ್ತಿರ್ಲಿಕ್ಕಿಲ್ಲ. ಈಗ ತಮ್ಮದೇ ಸೂಪರ್ ಹೀರೋ ಸರಣಿ ಕ್ರಿಶ್ 4 ಅನ್ನ ಅವರೇ ನಿರ್ದೇಶನ ಮಾಡೋದಾಗಿ ಅಫಿಷಿಯಲ್ ಆಗಿ ಹೇಳಿದ್ದಾರೆ. ಕೋಯಿ ಮಿಲ್ ಗಯಾ, ಕ್ರಿಶ್ ಹಾಗೂ ಕ್ರಿಶ್ 3 ಸಿನಿಮಾವನ್ನ ಅವರ ತಂದೆ ರಾಕೇಶ್ ರೋಷನ್ ಡೈರೆಕ್ಟ್ ಮಾಡಿದ್ರು. ಈಗ 4ನೇ ಭಾಗವನ್ನ ಖುದ್ದು ಹೃತಿಕ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಅಂದಹಾಗೆ ಇಷ್ಟು ವರ್ಷಗಳ ಸಿನಿಮಾ ಅನುಭವದಲ್ಲಿ ಹೃತಿಕ್ಗೆ ಡೈರೆಕ್ಷನ್ ಅನುಭವ ಇತ್ತ ಅಂತ ಹುಡುಕ್ತಾ ಹೋದ್ರೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಗೊತ್ತಾಗ್ತಾ ಹೋಗುತ್ತೆ. ಹೃತಿಕ್ ರೋಷನ್ ತಮ್ಮ 17ನೇ ವಯಸ್ಸಲ್ಲೇ ತಮ್ಮ ತಂದೆ ಜೊತೆಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿರ್ತಾರೆ. ಬಾಲಿವುಡ್ನ ಸೂಪರ್ ಹಿಟ್ ಸಿನಿಮಾ ಕರಣ್ ಅರ್ಜುನ್ಗೆ ಹೃತಿಕ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು. ಸದ್ಯ ಬಾಲಿವುಡ್ ಯಾವ ಪರಿಸ್ಥಿತಿಯಲ್ಲಿ ಇದೆ ಅನ್ನೋದು ಗೊತ್ತೇ ಇದೆ. ಈ ಟೈಮ್ನಲ್ಲಿ ಹೃತಿಕ್ ಡೈರೆಕ್ಷನ್ ಮಾಡಿ ಸಕ್ಸಸ್ ಆಗ್ತಾರಾ ಅನ್ನೋದು ಕುತೂಹಲದ ಪ್ರಶ್ನೆ. ಅಂದಹಾಗೆ ಆಕ್ಟಿಂಗ್ ಮಾಡಿಕೊಂಡು ಬಂದು ಡೈರೆಕ್ಟರ್ ಆದವರ ಲಿಸ್ಟ್ ಇನ್ನೂ ದೊಡ್ಡದಿದೆ. ಆದರೆ ಈ ಎಪಿಸೋಡ್ನಲ್ಲಿ ಇಷ್ಟು ಹೆಸರುಗಳನ್ನ ಪಿಕ್ ಮಾಡಿದ್ದೀನಿ. ಇದರಲ್ಲಿ ಯಾರೆಲ್ಲ ಮಿಸ್ ಆಗಿದ್ದಾರೆ ಅನ್ನೋದನ್ನ ಕಮೆಂಟ್ನಲ್ಲಿ ಹೇಳಿ. ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.